जय गौरी शङ्करातनय जय करुणामय अभयप्रदाता जय पाशाङ्कुश दरलम्बोदर जय वरदायक गजवदना जय जय गौरी शङ्करातनय अंकुशधर वर षण्मुख सोदर संकटहर श्री गौरी तनय अंकुशधर वर षण्मुख सोदर संकटहर श्री गौरी तनय शंकर सुत हे पूजित प्रथमने कुंकुमवर्णने शिवगणराज जय जय गौरी ಶಂಕರಾತನಯ. ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ಕತೆ, ಡಿಫ್ರೆಂಟ್ ಆಗಿರುವಂಥ ಒಂದು ಟೈಟಲನ್ನು ಲಾಂಚ್ ಮಾಡುವಂತಹ ಸಮಯ. ಸರ್ ಎಲ್ಲರೂ ಕಾಣಿಸೋ ಥರ ನಿಂತ್ಕೊಳ್ಳಿದೆ, ಎಲ್ಲರೂ ಕಾಣೋ ಥರ ನಿಂತ್ಕೊಳ್ಳಿ. ಬನ್ನಿ ಜೋರಾದ ಚಪ್ಪಾಳೆ. ಈ ಸಿನಿಮಾದ ಟೈಟಲ್ ಆರ್.ಪಿ. ಸಿನಿಮಾದ ಟೈಟಲ್ ಧನ್ಯವಾದಗಳು ಸರ್. ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಶ್ರೀ ಜಿ ಲಿಂಗೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು, ಗವಿಪುರಂ ಗುಟ್ಟಳ್ಳಿ, ಹಾಗೂ ಶ್ರೀ ರಘು ಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸೃಷ್ಟಿಯನ್ನು ಮಾಡಿ ಎಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಕೃತಿಯನ್ನು ನಮಗೆ ಕೊಟ್ಟಿದ್ದಾನೆ. ಅದು ಭಗವಂತನ ಕೊಡುಗೆ. ಆದರೆ ಅದನ್ನು ಭಗವಂತನ ಕೊಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ನಾವೆಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ. ಆ ಪ್ರಕೃತಿಗೆ ನಾವು ಪ್ರಕೃತಿ ಮಾತೆಯನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಚಿತ್ರೀಕರಣಗಳನ್ನು ಮಾಡಲಿ ಅಂತ ಹೇಳ್ತಾ, ಇವರಿಗೆ ಒಳ್ಳೆಯ ಖ್ಯಾತಿ ಬರಲಿ ಅಂತ ಹೇಳ್ತಾ ಮನಪೂರ್ವಕವಾಗಿ ಹರಿಸ್ತೇನೆ. ನಿಮಗೆ ಇದು ನೋಡಿದ್ರಲ್ಲ ಏನು ಅನಿಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಕೊಡೋಕ್ಕಾಗುತ್ತೆ ಅಂತ ದಯವಿಟ್ಟು ಹೇಳ್ತೀರಾ? ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ಮದು, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಆರ್.ಪಿ. ಅಂದರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು, ರಾಘವೇಂದ್ರ ಅಂತ, ಪ್ರಸಾದ್ ಅಂತ ಹೆಸರು. ಅವರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ. ಅಂದರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ, ಈ ಎರಡು ಸಬ್ಜೆಕ್ಟ್ ಮೇಲೆ ನಾನು ಇದು ಮಾಡಿರೋಂಥದ್ದು. ಒಟ್ಟು ಈ ಮೂವಿಗೆ 4 ಸಾಂಗ್ ನಾನೇ ಬರೆದಿರೋದು. ಒಂದು ಸಾಂಗು ನಂದು ಸುಮಾರು ಅವಾಗಿಂದನೂ ಮಾಡಬೇಕು ಅಂತ ಬರೆದಿಟ್ಟಿದ್ದೀನಿ. ಇವತ್ತು ಅದನ್ನು ಹೇಳೋ ಸ್ಟೇಜಿಗೆ ಬಂದಿದೆ, ಹೇಳ್ತೀನಿ. ಈ ಸಬ್ಜೆಕ್ಟ್ ಅವಾಗಿಂದ ಸುಮಾರು ಒಂದು 4 ವರ್ಷದಿಂದ ಮಾಡ್ತಾಯಿದ್ದೀನಿ. ಅವಾಗಿಂದನೂ ಮಾಡಿರೋಂಥ ಸಬ್ಜೆಕ್ಟು. ಇವಾಗ ಈ ಟ್ರೆಂಡ್ಗಳು ನೋಡ್ಕೊಂಡು, ಬಟ್ ನನಗೆ ಕಾರಣಾಂತರಗಳು ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಆಯಿತು. ಅಪೆಂಡಿಕ್ಸ್ 2 ಟೈಮ್ಸ್ ನನಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿ ಓವರ್ ಆಲ್ ರೆಸ್ಟಲ್ಲಿದ್ದೆ. ಅದರಿಂದ ಮಾಡೋಕ್ಕಾಗಲಿಲ್ಲ. ಒಟ್ಟಲ್ಲಿ ನಾನು ಮಾಡೋವಂಥ ಪ್ಲ್ಯಾನ್ ಇತ್ತು. ಇದು ರಿಯಲಾಗಿ ನಡೆದಿರೋಂಥ ಘಟನೆಗೆ ಒಂದು ಜನಕ್ಕೆ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ, ಒಳ್ಳೆ ಮೆಸೇಜು. ಅಂದರೆ ಒಂದು ಓರಿಯೆಂಟಲ್ ಸಿನಿಮಾ ಮಾಡಬೇಕು ಅಂತ, ಅಂದರೆ ಜನಕ್ಕೆ ಒಂದು ಸಾಮಾಜಿಕವಾಗಿ ಈಗ ಒಂದು ಸಂಸಾರ ಇದಂಥದ್ದು, ಅಂದರೆ ಪ್ರಕೃತಿ ಅಂದರೆ ನೋಡಿ, ಈಗ ಪ್ರತಿಯೊಂದು ನಾಶ, ಈಗ ನಾವು ಇರೋವಂಥ ಜನ್ರೇಷನಲ್ಲಿ ಪ್ರಕೃತಿ ಬಗ್ಗೆನೇ ಮರ್ತ್ಬಿಟ್ಟು ಎಲ್ಲ ಆಪೋಸಿಟ್. ಸರ್, ಕಪ್ಪು ಬಿಳುಪು
ಅಂದರೆ ಸಸ್ಪೆನ್ಸ್ ಅಲ್ಲ ಸರ್, ಅದೇ ಕಪ್ಪು ಬಿಳುಪು ಅಷ್ಟೇ. ಏನಕ್ಕೆ ಅಂದರೆ ಅಲ್ಲಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಜೀವನ ನೋಡಿ, ಈಗ ಹಗಲು ಅನ್ನೋದಿದೆ, ರಾತ್ರಿ ಅನ್ನೋದಿದೆ. ಅಂದರೆ ಹಗಲು ರಾತ್ರಿ ನಡೆಯೋಂಥದ್ದೇ ಪ್ರಕೃತಿ ವಿರುದ್ಧ ಪ್ರಕೃತಿ. ಪ್ರಕೃತಿ ಸ್ಟಾರ್ಟ್ ಆಗೋದು ಹಗಲಲ್ಲಿ, ಪ್ರಕೃತಿ ವಿರುದ್ಧವಾಗಿ ಮಾಡೋದು ರಾತ್ರಿ. ಅಂದರೆ ಕತ್ಲಲ್ಲಿ ಯಾರು ಮಾಡೋದು ಏನೋ ಗೊತ್ತಾಗಲ್ಲ, ಅದೇ ವಿರುದ್ಧ. ಸರ್ ಆರ್ ಪಿ ಅಂದರೆ ಇವಾಗ ಆರ್ ಪಿ ಇವರು ಎಲ್ಲ ಸ್ಟೋರಿ, ಕತೆ, ಚಿತ್ರಕಥೆ ಎಲ್ಲ ಇವ್ರು ಮಾಡಿದ್ದಾರೆ. ಪ್ರತಿಯೊಂದು ಇವ್ರದ್ದೇ. ನಾವು ಓನ್ಲಿ ಡೈರೆಕ್ಷನ್ ಅಂದರೆ ನಿರ್ದೇಶಕ ಥರ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡ್ತಾಯಿದ್ದೀನಿ ಅವರಿಗೆ. ಅವ್ರು ಏನು ಹೇಳ್ತಾರೋ ಅದನ್ನ ನಾನು ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ಆರ್ ಪಿ ಅಂದರೆ ಇವಾಗ ಅವ್ರು ಅಂದರು ಆರ್ ಪಿ ಅಂದರೆ ಇವ್ರು ಕೇಳಿದ್ರು ಆರ್ ಪಿ ಅಂದರೆ ಏನು ಅಂದ್ಬಿಟ್ಟು. ಬಟ್ ಆರ್ ಪಿ ಅಂದರೆ ಇವಾಗ ಇಬ್ಬರು ಹೆಸರಲ್ಲಿದೆ ಸರ್. ಆರ್ ಪಿ ಅಂತಂದರೆ ಆರ್ ರಾಘವೇಂದ್ರ ಅವರು ಮತ್ತು ಪ್ರಶಾಂತ್ ಅಂದ್ಬಿಟ್ಟು ಕರಿತೀರಿ. ಆರ್ ಪಿ ಇವ್ರ ಹೆಸ್ರ ಮೇಲೆ ಮಾಡ್ತಾರೆ ಸರ್. ಸತ್ತಾಗ ಏನಾಗ್ತಾರೆ ಅನ್ನೋದು ಕಥೆನ ತುಂಬ ಚೆನ್ನಾಗಿ ಎಣ್ಗಿದ್ದಾರೆ. ಮತ್ತು ಈ ಕಾರ್ಯಕ್ರಮ, ಈ ಫಿಲಮು ಇನ್ನೂ ಯಶಸ್ವಿ ಕಾಣಲಿ ಅಂತ ನನ್ನೊಂದು